ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸೋ ಲರ್ನಿಂಗ್ ಕ್ಲಾಸಸ್ ಚಾನಲ್. ನೀನೇನು ಏನು ಮಾಡಿದ್ವಿ, ಈ ಎರಡನೇ ಕ್ವಶನ್ಸ್ ಒಳಗೆ ಏನು ಮಾಡಿದ್ವಿ, ಈ 3 and 4 ಕ್ವಶನ್ಸ್ ಪ್ರಾಬ್ಲಮ್ಸ್ ಅನ್ನು ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಇವಾಗ ಏನು ಮಾಡ್ನು, ಮೂರನೇ ಕ್ವಶನನ್ನು ಸಾಲ್ವ್ ಮಾಡ್ನು. ಕ್ವಶನ್ ಮೂರನೇದು ಏನೈತಿ, ಟ್ಯಾನ್ ಬ್ರಾಕೆಟ್ a ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು √3 ಮತ್ತು ಟ್ಯಾನ್ ಬ್ರಾಕೆಟ್ a ಮೈನಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 1/√3 ಆಗಿದೆ. ಇಲ್ಲಿ 0 ಡಿಗ್ರಿ ಲೆಸ್ ದೆನ್ a plus b equal to 90 degree or less than 90 degree, a greater than b ಆದರೆ a ಮತ್ತು b ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಇವಾಗ ನಾವು ಏನು ಮಾಡ್ನು, ಕಂಡುಹಿಡ್ಕೋತ ಹೋಗುನು. ಮೂರನೇ ಕ್ವಶನ್, ಟ್ಯಾನ್ ಬ್ರಾಕೆಟ್ a plus b equal to ಎಷ್ಟು ಕೊಟ್ಟರು, √3 ಅಂತ ಕೊಟ್ಟರು. ಇಲ್ಲೇನಾಗ್ತೈತಿ, a ಪ್ಲಸ್ ಬಿ ಈಕ್ವಲ್ ಟು ಏನಾಗ್ತೈತಿ, 60 ಡಿಗ್ರಿ ಆಗ್ತೈತಿ. ಇದು ಒಂದನೇ ಸಮೀಕರಣ 1. ಒಂದನೇ ಸಮೀಕರಣ ಇದು. ಇಲ್ಲಿ ನೋಡ್ರಿ, ಆಮೇಲೆ ಏನ್ ಕೊಟ್ಟಾರ, ಇನ್ನೊಂದು ಟ್ಯಾನ್ a ಮೈನಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 1/√3 ಕೊಟ್ಟಾರು. ಇಲ್ಲಿ ಏನಾಗ್ತೈತಿ, a ಮೈನಸ್ ಬಿ ಈಕ್ವಲ್ ಟು 30 ಡಿಗ್ರಿ ಆಗ್ತೈತಿ. ಇದೇನಾಗ್ತೈತಿ, ಸಮೀಕರಣ 2. ಎರಡನೇ ಸಮೀಕರಣ. ಇವಾಗ ಆದ್ದರಿಂದ ಇಲ್ಲಿ ಸಮೀಕರಣ 1ರೊಳಗ ಪ್ಲಸ್ ಸಮೀಕರಣ 2 ಕೂಡಿಸ್ಬೇಕು. 2ರಿಂದ ಅಂತ ತಗೊಂಡು ಇಲ್ಲಿ ಏನು ಮಾಡಬೇಕು, 2a ಈಕ್ವಲ್ ಟು 90 ಡಿಗ್ರಿ. ಇದೇನಾಗ್ತೈತಿ, a ಈಕ್ವಲ್ ಟು 90/2 ಇದೆ. ಈ ಕಡೆ ಬಂದ್ರೆ 2 1 2 4 8 45. a ಈಕ್ವಲ್ ಟು ಏನಾಗ್ತೈತಿ, 45 ಡಿಗ್ರಿ ಆಗ್ತೈತಿ. ಇಲ್ಲಿ ನೋಡ್ರಿ, ಸಮೀಕರಣ 2 ಇಲ್ಲೇನೈತಿ, a ಪ್ಲಸ್ ಬಿ ಈಕ್ವಲ್ ಟು ಏನೈತಿ, 60 ಡಿಗ್ರಿ ಐತಿ. ಇಲ್ಲಿ a ಅಂದ್ರೆ ಎಷ್ಟೈತಿ, 45 ಡಿಗ್ರಿ ಪ್ಲಸ್ ಬಿ ಗೊತ್ತಿಲ್ಲ, ಸೇಮ್ ಇಟ್ಬಿಡುದು 60 ಡಿಗ್ರಿ. ಬಿ ಈಕ್ವಲ್ ಟು 60 ಡಿಗ್ರಿ ಮೈನಸ್ 45 ಕಡೆ ಬಂದ್ರೆ ಮೈನಸ್ ಆಗ್ತೈತಿ. 45 ಡಿಗ್ರಿ ಇದೇನಾಯ್ತು, 15 ಡಿಗ್ರಿ. ಇವಾಗ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಾರ. ನಾವ್ ಇವಾಗ ಏನ್ ಮಾಡ್ಬೇಕು, ಇದ್ರೊಳಗ ಯಾವ್ದು ಇದು ರೈಟ್ ಆ ರಾಂಗ್ ಅಂತ ನೋಡಿ ಏನ್ ಮಾಡ್ಕೋಬೇಕಾಗೈತಿ, ರೈಟ್ ಆಗಿದ್ರೆ ಯಾವ ತರ ರೈಟ್ ಐತಿ ಅಂತ ಜಸ್ಟಿಫೈ ಮಾಡ್ಬೇಕು. ಫಸ್ಟ್ ಏನೈತಿ, ಫಸ್ಟ್ ಕ್ವಶನ್ ಈಸ್ ಸೈನ್ ಬ್ರಾಕೆಟ್ a ಪ್ಲಸ್ ಬಿ ಈಕ್ವಲ್ ಟು ಸೈನ್ a ಪ್ಲಸ್ ಸೈನ್ ಬಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು a ಅಂತ ಏನ್ ತಗೋಬೇಕು, a ಈಕ್ವಲ್ ಟು 60 ಡಿಗ್ರಿ ತಗೋಬೇಕು. b ಈಕ್ವಲ್ ಟು ಏನ್ ತಗೋಬೇಕು, 30 ಡಿಗ್ರಿ ತಗೋಬೇಕು. ಈಗ ಏನ್ ಮಾಡ್ನು, LHS ಒಂದ್ ಸೈಡ್ LHS, ಒಂದ್ ಸೈಡ್ ಏನ್ ಮಾಡ್ನು, RHS ಅನ್ನ ಕಂಡಿಡ್ಕೊಂಡು. LHS RHS. LHS ಅಂದ್ರ ಸೈನ್ a ಪ್ಲಸ್ ಬಿ ಈಕ್ವಲ್ ಟು RHS ಅಂದ್ರ ಸೈನ್ a ಪ್ಲಸ್ ಸೈನ್ ಬಿ. ಇಲ್ಲಿ ನೋಡ್ರಿ, ಸೈನ್ a ಅಂದ್ರ ಸೈನ್ ಸೇಮ್ ಇರ್ತೈತಿ. a ಅಂದ್ರೆ ಎಷ್ಟು, 60 ಡಿಗ್ರಿ. b ಅಂದ್ರೆ ಎಷ್ಟು, 30 ಡಿಗ್ರಿ. ಈಕ್ವಲ್ ಟು ಸೈನ್ 60 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ. ಇವಾಗ ಏನಾಗ್ತೈತಿ, ಸೈನ್ 90 ಡಿಗ್ರಿ ಆಯ್ತು. ಈ ಕಡೆ ಇದು ಏನಾಯ್ತು, ಸೈನ್ 60 ಡಿಗ್ರಿ ಒಳಗೆ ಏನ್ ಬರ್ತೈತಿ, ಸೈನ್ 60 ಡಿಗ್ರಿ ಒಳಗೆ ಏನಿರ್ತೈತಿ, √3/2 ಪ್ಲಸ್ ಸೈನ್ ಈಕ್ವಲ್ ಸೈನ್ 30 ಡಿಗ್ರಿ ಏನ್ ಬರ್ತೈತಿ, 1/2 ಬರ್ತೈತಿ.
ಈಗ ನೋಡ್ರಿ √3/2 ಪ್ಲಸ್ 1/2 ನಾಟ್ ಈಕ್ವಲ್ ಟು 1. ಈಗ ಸೈನ್ 90 ಡಿಗ್ರಿ ಒಳಗೆ ಏನಿರ್ತೈತಿ 1 ಐತಿ. ಸೈನ್ 90 ಡಿಗ್ರಿ ಒಳಗೆ ಏನೈತಿ ಅದ್ರ ಬೆಲೆ 1 ಐತಿ. ಆದ್ರ ಈ √3 ಪ್ಲಸ್ √3/2 ಪ್ಲಸ್ 1/2 ಅನ್ನ ನಾವು ಸೇರಿಸಿದ್ರೆ ಏನಾಗ್ತೈತಿ, ಕೂಡಿಸಿದ್ರ 1 ಆಗ್ತೈತಿ. 1 ಆಗಂಗಿಲ್ಲ. ಇದ್ದ √3/2 ಪ್ಲಸ್ 1/2 ನಾಟ್ ಈಕ್ವಲ್ ಟು 1 ಏನಾಗ್ತೈತಿ, 1 ಆಗಂಗಿಲ್ಲ. ಇವೆರಡನ್ನು ಕೂಡಿಸಿದ್ರೆ ಏನಾಗ್ತೈತಿ, 1 ಆಗಂಗಿಲ್ಲ. ಅದಕ್ಕೆ ಏನಾಗ್ತೈತಿ, ನಾಟ್ ಈಕ್ವಲ್ ಟು 1 ಅಂದ್ರ. ಆದ್ದರಿಂದ ಈ ಹೇಳಿಕೆ ಏನಾಗೈತಿ, ಈ ಹೇಳಿಕೆ ತಪ್ಪು. ಈ ಹೇಳಿಕೆ ಏನು ತಪ್ಪು. ಇವಾಗ ಎರಡನೇದು ಬಿಡಿಸೋಣ. ಸೆಕೆಂಡ್ ಕ್ವಶನ್ ಏನೈತಿ, ತೀಟಾ ಹೆಚ್ಚಾದಂತೆ ಸೈನ್ ತೀಟಾ ಬೆಲೆಯು ಹೆಚ್ಚುತ್ತದೆ. ಎಸ್, ಅದು ನಮಗೆ ಆನ್ಸರ್ ಏನಾಗ್ತೈತಿ, ಈಸಿಯಾಗಿ ಗೊತ್ತಾಗ್ತೈತಿ. ಯಾಕಂದ್ರೆ ತೀಟಾ ಹೆಚ್ಚಾದಂಗ ಸೈನ್ ತೀಟಾದ ಏನಾಗ್ತೈತಿ 0 ಡಿಗ್ರಿಯಿಂದ 90 ಡಿಗ್ರಿ ಒಳಗೆ ಏನಾಗ್ತೈತಿ, ಹೆಚ್ಚಕೋತ ಹೋಗ್ತೈತಿ. ಇಲ್ಲಿ ನೋಡ್ರಿ, ಏಕೆಂದರೆ ಸೈನ್ 30 ಡಿಗ್ರಿ ಈಕ್ವಲ್ ಟು 1/2. ಎರಡರಿಂದ ಒಂದನ್ನ ಭಾಗಿಸಿದಾಗ ಏನು ಬರ್ತೈತಿ, 0.5 ಬರ್ತೈತಿ. ಸೈನ್ 45 ಡಿಗ್ರಿ ಈಕ್ವಲ್ ಟು 1/√2 ಬರ್ತೈತಿ. ಇವಾಗ ಇದನ್ನ ಭಾಗಿಸಿದ್ರೆ ಏನಾಗ್ತೈತಿ, 0.7 ಬರ್ತೈತಿ. ಸೈನ್ 60 ಡಿಗ್ರಿ ಈಕ್ವಲ್ ಟು √3/2 ಬರ್ತೈತಿ. ಇದನ್ನ ನಾವು ಎರಡರಿಂದ √3 ಅನ್ನ ಭಾಗಿಸಿದಾಗ ಏನ್ ಬರ್ತೈತಿ, 0.87 ಬರ್ತೈತಿ. ಆಮೇಲೆ ಸೈನ್ 90 ಡಿಗ್ರಿ ಈಕ್ವಲ್ ಟು 1 ಏನಾಗ್ತೈತಿ. ಆದ್ದರಿಂದ ತೀಟಾ ಹೆಚ್ಚದಂತೆ ಸೈನ್ ತೀಟಾ ಬೆಲೆ ಹೆಚ್ಚುತ್ತದೆ. ಏನಾಗ್ತೈತಿ, ಈ ಹೇಳಿಕೆ ಏನಾಗೈತಿ, ರೈಟ್ ಆಗೈತಿ. ಈ ಹೇಳಿಕೆ ರೈಟ್, ಇದು ರಾಂಗ್. ತೀಟಾ ಹೆಚ್ಚಾದಂತೆ ಕಾಸ್ ತೀಟಾ ಬೆಲೆಯು ಹೆಚ್ಚುತ್ತದೆ. ಕಾಸ್ ತೀಟಾ ಬೆಲೆ ಹೆಚ್ಚುತ್ತದೆ ಇಲ್ಲ. ಸೈನ್ ತೀಟಾ ಬೆಲೆ ಹೆಚ್ಚಾದಂತೆ ಕಾಸ್ ತೀಟಾ ಬೆಲೆ ಹೆಚ್ಚಾಗುವುದಿಲ್ಲ. ಇದು ರಾಂಗ್ ಅಂತ ಗೊತ್ತೈತಿ, ಆದ್ರೂ ಜಸ್ಟಿಫೈ ಮಾಡ್ಬೇಕಾಗೈತಲ್ಲ. ಮೂರನೇದು ಇಲ್ಲಿ ನೋಡ್ರಿ, ಏಕೆಂದರೆ cos 0 ಡಿಗ್ರಿ ಈಕ್ವಲ್ ಟು 1, cos 30 ಡಿಗ್ರಿ ಈಕ್ವಲ್ ಟು √3/2. √3/2 ಅಂದ್ರೆ ಏನು ಬರ್ತೈತಿ, 0.87 ಬರ್ತೈತಿ. cos 45 ಡಿಗ್ರಿ ಒಳಗೆ ಏನೈತಿ, 1/√2 ಐತಿ. ಇದೇನಾಗ್ತೈತಿ, 0.7 ಆಗ್ತೈತಿ. cos 60 ಡಿಗ್ರಿ ಈಕ್ವಲ್ ಟು 1/2 ಆದ್ರೆ ಇದೇನಾಗ್ತೈತಿ, 0.5 ಆಗ್ತೈತಿ. cos 90 ಡಿಗ್ರಿ ಈಕ್ವಲ್ ಟು 1. ಆದ್ದರಿಂದ ಇಲ್ಲೇನಾಗ್ತೈತಿ, cos 0 ಡಿಗ್ರಿ ಒಳಗೆ ಏನೈತಿ, 1 ಐತಿ. ಆಮೇಲೆ ಇಲ್ಲೇನೈತಿ √3/2 ಐತಿ. 30 ಡಿಗ್ರಿ ಒಳಗೆ 45 ಡಿಗ್ರಿ ಒಳಗೆ ಏನೈತಿ, 1/√2 ಐತಿ. ಇಲ್ಲೇನೈತಿ 1/2 ಐತಿ. ಲಾಸ್ಟಿಗೆ 90 ಡಿಗ್ರಿ ಒಳಗೆ 1 ಐತಿ. ಆದ್ರೆ ಏನಾಗ್ತೈತಿದ್ದ, ಬೆಲೆ ಹೆಚ್ಚಾಗುವುದಿಲ್ಲ. ಬೆಲೆ ಹೆಚ್ಚಾಗುವುದಿಲ್ಲ. ಈ ಹೇಳಿಕೆ ಏನಾಗ್ತೈತಿ, ತಪ್ಪಾಗ್ತೈತಿ. ಹೆಚ್ಚಾಗುವುದಿಲ್ಲ. ಈ ಹೇಳಿಕೆ ತಪ್ಪು. ಈ ಹೇಳಿಕೆ ತಪ್ಪು. ಈಗ ನೋಡ್ರಿ, ತೀಟಾದ ಎಲ್ಲಾ ಬೆಲೆಗಳಿಗೆ ಸೈನ್ ತೀಟಾ ಈಕ್ವಲ್ ಟು ಕಾಸ್ ತೀಟಾ ಆಗಿದೆ. ಇದು ಹೇಳಿಕೆ ಏನಾಗ್ತೈತಿ, ತಪ್ಪೈತಿ. ಇಲ್ಲೇ ಗೊತ್ತಾಗ್ತೈತಿ ಸೈನ್ ತೀಟಾ ಈಕ್ವಲ್ ಟು ಕಾಸ್ ತೀಟಾ ಬೆಲೆ ಎಲ್ಲಿ ಸಮ ಐತಿ, ಇಲ್ಲಲ್ಲ. ಏಕೆಂದರೆ ಸೈನ್ 30 ಡಿಗ್ರಿ 1/2, cos 30 ಡಿಗ್ರಿ √3/2, sin 30 ಡಿಗ್ರಿ cos 30 ಡಿಗ್ರಿ. ಈಗ ನೋಡ್ರಿ, ಆದ್ರೆ ಇಲ್ಲಿ ಬಟ್
ಸೈನ್ 45 ಡಿಗ್ರಿ ಕಾಸ್ 45 ಡಿಗ್ರಿ ಒಳಗೆ ಏನೈತಿ ಸೇಮ್ ಒಂದ ವ್ಯಾಲ್ಯೂ ಐತಿ. ಸೈನ್ 45 ಡಿಗ್ರಿ ಈಕ್ವಲ್ ಟು ಕಾಸ್ 45 ಡಿಗ್ರಿ ಒಳಗೆ ಏನೈತಿ ಒಂದ ಬೆಲೆ ಐತಿ, ಅದೇನ 1/√2 ಐತಿ. ಆದ್ರೆ ಇಲ್ಲಿ ಈ 30 ಡಿಗ್ರಿ ಒಳಗೂ 1/√2 ಇಲ್ಲ, ಕಾಸ್ 30 ಡಿಗ್ರಿ ಒಳಗೂ 1/√2 ಇಲ್ಲ. ಅದಕ್ಕೆ ಏನಾಗೈತಿ ಈ ಹೇಳಿಕೆ ತಪ್ಪು, ಈ ಹೇಳಿಕೆ ತಪ್ಪಾಗಿದೆ. ಇವಾಗ ನೋಡ್ರಿ 5ನೇ ಏನೈತಿ ಎ ಈಕ್ವಲ್ ಟು 0 ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ ಐತಿ. ಇದು ಈ ಕರೆಕ್ಟ್ ಐತಿ, ಏಕೆಂದರೆ ಕಾಟ್ 0 ಡಿಗ್ರಿ ಈಕ್ವಲ್ ಟು 1/tan 0 ಡಿಗ್ರಿ ಈಕ್ವಲ್ ಟು 1/0 ನಾನ್ ಡಿಫೈನ್ಡ್ ಅಂತ ಬಂದೈತಿ. ಆದ್ದರಿಂದ